ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ರಾಜಕೀಯ ಅದೇ ರೀತಿ ಸಿನಿಮಾ ರಂಗದಲ್ಲಿ ಒಂದು ವಿಚಿತ್ರ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಮೇನ್ ಥಿಂಗ್ DK ಶಿವಕುಮಾರ್ ಅವರ ಹೇಳಿಕೆ, ಟೀಕೆಗಳು ಕೂಡ ಬರ್ತಾ ಇದ್ದಾವೆ. ಕೆಲವರು ಕೂಡ ಸಪೋರ್ಟ್ ಕೂಡ ಮಾಡ್ತಾರೆ, ಇನ್ನು ಕೆಲವರು ಸಪೋರ್ಟ್ ಕೂಡ ಮಾಡ್ತಿಲ್ಲ. ಮ್ಯಾಟ್ರ್ ಏನಾಯಿತು, ನಿನ್ನ ಅಭಿಪ್ರಾಯ ಏನು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಅಭಿಪ್ರಾಯ ಏನು ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. DK ಶಿವಕುಮಾರ್ ಅವರು ಒಂದು ಹೇಳಿಕೆ ವಿವಾದಾತ್ಮಕವಾಗಿ ತಿರುಗಿದೆ, ಕಾಂಟ್ರವರ್ಸಿ ಕೂಡ ಆಗಿದೆ, ರಾಜಕೀಯದಲ್ಲಿ ಭಾರಿ ಚರ್ಚೆ ಕೂಡ ಈಡಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಿನಿಮಾ ರಂಗದವರು ನಮಗೆ ಕೆಲಸ ಇದ್ದಾಗ ಮಾತ್ರ ಬರ್ತಾರೆ, ಬಳಸಿ ಬಿಸಾಡ್ತಾರೆ, ಇಂಥವರ ನಟ್ಟು ಬೋಲ್ಟ್ ಟೈಟ್ ಮಾಡೋದು ನನಗೆ ಗೊತ್ತು ಅಂತೇಳಿ DK ಶಿವಕುಮಾರ್ ಅವರು ಈ ಹಿಂದೆ ಹೇಳಿಕೆಯನ್ನು ಕೊಟ್ಟರು. ಇದು ವ್ಯಾಪಕ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಫಿಲ್ಮ್ ಫಂಕ್ಷನಲ್ಲಿ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಆಯಿತು, ಈ ರೀತಿ ಹೇಳಿಕೆಯನ್ನು ಕೊಟ್ಬಿಟ್ಟು ದೊಡ್ಡ ಕಾಂಟ್ರವರ್ಸಿ ಕೂಡ ಆಗಿದೆ. ಇದಕ್ಕೆ ರಿಯಾಕ್ಷನ್ ಹೇಗೆ ಬಂದಿದೆ ಅಂದರೆ, ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅಂದರೆ, ಜನರು ಅಧಿಕಾರ ಕೊಟ್ಟಿದ್ದು ಸೇವೆಗಾಗಿ ನಟ್ ಬೋಲ್ಟ್ ಟೈಟ್ ಮಾಡೋಕ್ಕಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರೆ, ಪ್ರಹ್ಲಾದ್ ಜೋಶಿ ಅವರು ಸರ್ವಾಧಿಕಾರಿ ಧೋರಣೆ ಇದು, ದರ್ಪ ತೋರೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಜಗ್ಗೇಶ್ ಅಣ್ಣ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾವಿನ ಅಂಚಿನಲ್ಲಿರೋ ಚಿತ್ರರಂಗಕ್ಕೆ ಬೋಲ್ಟು ಇಲ್ಲ ನಟ್ಟು ಇಲ್ಲ ಹೇಗೆ ಟೈಪ್ ಮಾಡ್ತೀರಾ ಅಂತ. ಆರ್ ಅಶೋಕ್ ಅವರು ಕೂಡ ಮೊದಲು ಕಾಂಗ್ರೆಸ್ನವರ ಬಟ್ನ ಟೈಟ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ವಾಣಿಜ್ಯ ಮಂಡಳಿ ಬಂದ್ಬಿಟ್ಟು ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸ್ತಾ ಇತ್ತು. ಇನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಮರ್ಥನೆ ಅಥವಾ ಖಂಡನೆ ಎರಡೂ ಬೇಡ ಅಂತೇಳಿ ಕೂಡ ಅಭಿಪ್ರಾಯಪಟ್ಟಿದ್ರು. ನಿಮಗೆ ಗೊತ್ತಿರೋ ಹಾಗೆ ಈ ಹೇಳಿಕೆ ವ್ಯಾಪಕ ಚರ್ಚೆಗಳಾಗಿದೆ. ಎಲ್ಲ ಕೂಡ ಸ್ವಲ್ಪ ಜನ ಇದನ್ನು ಕರೆಕ್ಟಾಗಿ ಪಾಸಿಟಿವ್ ಆಗಿ ತೆಗೆದುಕೊಂಡು, ಸ್ವಲ್ಪ ಜನ ನೆಗೆಟಿವ್ ಆಗಿ ತೆಗೆದುಕೊಳ್ತಾ ಇದ್ದಾರೆ, ಕೆಲ ಜನ ಕಾಂಟ್ರವರ್ಸಿ ಬೈತಾ ಇದ್ದಾರೆ. ಈ ರೀತಿ ಹೇಳಿಕೆ ಸರಿ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ದೊಡ್ಡ ವ್ಯಕ್ತಿ ಆಗ್ಬಿಟ್ಟು ಅವರು, ದೊಡ್ಡ DCM ಆಗ್ಬಿಟ್ಟು ಈ ರೀತಿ ಒಂದು ದರ್ಪದ ಹೇಳಿಕೆಯನ್ನು ಕೊಡಬಾರ್ದು, ತಪ್ಪು ಅದು. ಇಲ್ಲಿ ಮೇನ್ ಥಿಂಗ್ ಹೇಳಿಕೆ ಕೊಡೋಕ್ಕೆ ಕಾರಣ ಏನು ಅಂದರೆ, ಅವರಿಗೆ DK ಶಿವಕುಮಾರ್ ಅವರಿಗೆ ಕೋಪ ಇದೆ. ಒಂದು, ಅವರು ಪಾದಯಾತ್ರೆ ಮಾಡಿದ್ರು, ಯಾರು ನಟರು ಬಂದಿಲ್ಲ ಅಂತ. ಎರಡು ಬಂದ್ಬಿಟ್ಟು ಈ ಫಂಕ್ಷನ್ ಕೂಡ ಯಾರು ಬಂದಿಲ್ಲ ಅಂತ. ಮೇನ್ ಥಿಂಗ್ ಅವರು ಪಾದಯಾತ್ರೆ ಇದೆ ನೋಡಿಕೊಂಡು ಬೇಜಾರು ಮಾಡ್ಕೊಂಡಿದ್ದಾರೆ. ಅವರು ಹೇಳ್ತಾರೆ, ನಾನು ಸ್ಪೀಚ್ ನೋಡಿದ್ದೀನಿ, ಹೇಳ್ತಾರೆ ವಿಜಯ್ ಬಂದ, ದುನಿಯಾ ವಿಜಯ್ ಬಂದರು, ಇನ್ನೊಬ್ರು ಯಾರೋ ಬಂದರು, ಸಾಧಕ್ ವಕೀಲ ಬಂದರು, FIR ಹಾಕ್ಸ್ಕೊಂಡ್ರು, ಬೇರೆ ನಟರು ಕೂಡ ಯಾರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಗಮನಿಸೋದಾದ್ರೆ ಲಾಕ್ಡೌನ್ ಟೈಮಲ್ಲಿ ಪಾದಯಾತ್ರೆ ಕೂಡ ಮಾಡಿದ್ರು, ಮೇಕೆದಾಟು ಅಂತ. ಅದು ಬಂದ್ಬಿಟ್ಟು ಸಂಪೂರ್ಣ ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷದ್ದು. ಅಲ್ಲಿ ಯಾವುದೇ ರೀತಿ ನಾರ್ಮಲ್ ಪೀಪಲ್ಗಳು ಜನರಿಗೋಸ್ಕರ ಮಾಡಿಲ್ಲ, ಅವರು ಎಲೆಕ್ಷನ್ ಪರ್ಪಸ್ಗೋಸ್ಕರ ಮಾಡಿದ್ರು. ಅದು ಚೆನ್ನಾಗಿ ಅವ್ರಿಗೆ ವರ್ಕೌಟ್ ಆಯಿತು. FIR ಕೂಡ ಹಾಕಿದ್ರು. ಅದು ಸಂಪೂರ್ಣ ಪೊಲಿಟಿಕಲ್, ಅದಕ್ಕೆ ಯಾವುದೇ ರೀತಿ ನಾಡು ನುಡಿಗೋಸ್ಕರ ಅಲ್ಲ, ತಮ್ಮ ಪೊಲಿಟಿಕಲ್, ನಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವರು ಮಾಡಿದ್ದು. ಅದನ್ನು ಇವರು ಬಂದಿಲ್ಲ ಅಂತ ಹೇಳಿ ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಸಾಧಕ್ ವಕೀಲ್ ಅವರು ಆಲ್ರೆಡಿ ಕಾಂಗ್ರೆಸ್ನ ಗುರ್ಸ್ಕೊತಾ ಇದ್ದಾರೆ, ಕಾಂಗ್ರೆಸ್ನಲ್ಲಿದ್ದಾರೆ. ವಿಜಯ್ ಅವರು, ದುನಿಯಾ ವಿಜಯ್ ಅವರು ಕೂಡ ಹೋಗಿದ್ರು. ಅದನ್ನು ಕೋಪನ ಇಲ್ಲಿ ತೋರಿಸ್ಕೊಂಡಿದ್ದಾರೆ ಅಂತ ಕಷ್ಟಪಡ್ತೀನಿ. ಇದು ಎಷ್ಟು ಸರಿ? ಈ ರೀತಿ ಪೊಲಿಟಿಕಲ್ ಪಾರ್ಟಿಗೆ ಯಾವ ನಟರು ಕೂಡ ಬರೋದಿಲ್ಲ. ಯಾರಾದರೂ ನಿಮ್ಮ ರಾಜಕೀಯ ಪಕ್ಷದವ್ರು ಇದ್ದರೆ ಮಾತ್ರ ಬರ್ತಾರೆ. ಜನರಿಗೋಸ್ಕರ ನೀವು ಮಾಡಿ, ನೀವು ಸುಮ್ಮನೆ ಪೊಲಿಟಿಕಲ್ಗೋಸ್ಕರ ಬರಲಿಲ್ಲ, ನಿಮ್ಮ ವೈಯಕ್ತಿಕ ನಿಮ್ಮ ಬೆಳವಣಿಗೆಗೆ ಬರಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಈ ಹೇಳಿಕೆ ಬಂದ್ಬಿಟ್ಟು ಸರಿಯಲ್ಲ. ಅದು ಸಂಪೂರ್ಣ ಬಂದ್ಬಿಟ್ಟು ಪೊಲಿಟಿಕಲ್ಗೋಸ್ಕರ ಮಾಡಿರೋದು, ಅವರ ರಾಜಕೀಯ ಬೆಳೆ ಬೆಳೆಸಲಿಕ್ಕೋಸ್ಕರ ಮಾಡಿರೋದು. ಇಲ್ಲಪ್ಪ ಜನರಿಗೋಸ್ಕರನೇ ಮಾಡಿದ್ದಾರೆ ಅಂದರೆ ಇವ್ರು ಬಂದಾರ ಮೇಕೆದಾಟು ಇಂಪ್ಲಿಮೆಂಟೇಷನ್ ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ ಹೇಳಿ? ಅಷ್ಟು ಸುಲಭ ಆಗೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅದು ಕೋರ್ಟ್ಗೆ ಹೋಗುತ್ತೆ, ಎರಡು ಸ್ಟೇಟ್ ಇಶ್ಯೂಸ್ ಆಗಿರುತ್ತೆ, ದೊಡ್ಡ ಮ್ಯಾಟ್ರ್ ಆಗುತ್ತೆ. ಎಷ್ಟೇ ಕ್ಲೋಸ್ ಇದ್ರೂ ಕೂಡ ಅಷ್ಟು ಸುಲಭವಾಗಿ ಬಗೆಹರಿಯೋದಿಲ್ಲ, ಅದು ಗೊತ್ತಿರಲಿ. ಅದು ಸಂಪೂರ್ಣ ಪೊಲಿಟಿಕಲ್ ಆಗಿತ್ತು. ಇದಕ್ಕೆ DK ಶಿವಕುಮಾರ್ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಓಕೆ, ಅಲ್ಲಿ ಬಂದಿಲ್ಲ, ಅದು ಪೊಲಿಟಿಕಲ್, ಓಕೆ, ಬಟ್ ಫಂಕ್ಷನ್ಗೆ ಯಾಕೆ ಬಂದಿಲ್ಲ? ನೀವು ಗ್ಯಾಪ್ ನೋಡ್ಕೊಳ್ಳಿ. ನೀವು ಓಕೆ ಪೊಲಿಟಿಕಲ್ ಅದು ಹೋಗಿಲ್ಲ, ಸರಿ ಇದೆ, ಬಟ್ ಫಂಕ್ಷನ್ಗೆ ಯಾರೋ ನಟರು ಕೂಡ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಸರಿಯಾದ ಮ್ಯಾನೇಜ್ಮೆಂಟ್ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಅದನ್ನು ಕೂಡ ಎಲ್ಲ ಜಗ್ಗೇಶ್ ಅಣ್ಣ ಅವರಾಗಿರ್ಬೋದು, ಕೆಲವರು ನಟ ನಟಿಯರು ಕೂಡ ಹೇಳ್ಕೊಂಡಿದ್ದಾರೆ. ನಮಗೆ ಕರೆಕ್ಟಾಗಿ ಯಾರು ಬಂದು ಹೇಳಿಲ್ಲ. ನಮಗೆ ಫಂಕ್ಷನ್ 7 ಗಂಟೆಗಿತ್ತು. ಫಂಕ್ಷನ್ 7 ಗಂಟೆಗಿತ್ತು ಅಂದರೆ 6 ಗಂಟೆಗೆ ಅವರಿಗೆ ಇನ್ವಿಟೇಷನ್ ಹೋಗಿತ್ತಂತೆ. ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರೋದಿಲ್ಲ. ಕರೆಕ್ಟಾಗಿ ಕರೆಯೋ ರೀತಿ ಅದಲ್ಲ ಅಂತೇಳಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಟರುಗಳು ಇರ್ತಾರೆ, ಅವ್ರನ್ನ ಹೋಗಿ ಕರಿಬೇಕು, ನೀವು ಇಂಟರ್ವ್ಯೂಸ್ ಮಾಡಿ ಕರಿಬೇಕು, ನೀವು ಮುಂಚೆನೇ ಕರಿಬೇಕು ಅಂತ ಹೇಳಿದ್ದಾರೆ. ಅದು ನಮ್ಮ ಪ್ರಕಾರ ಸರಿ. ಅವರು ಸುಮ್ಮನೆ ಈಗ 1 ಅವರ್ ಮುಂಚೆ ಈ ರೀತಿ ಕಳಿಸ್ಬಿಟ್ರೆ ಅವ್ರ ನಟರು ಎಲ್ಲಿರ್ತಾರೋ, ಅವರದೇ ಒಂದು ಪರ್ಸನಲ್ ಲೈಫ್ ಇರುತ್ತೆ, ಬ್ಯುಸಿ ಇರ್ತಾರೆ, ಶೂಟಿಂಗ್ ಹೋಗಿರ್ತಾರೆ, ಅವರೆಲ್ಲ ಬರ್ತಾರೆ. ಸ್ವಲ್ಪ ದಿನ 2-3 ದಿನ ಅಥವಾ ಒಂದು ವಾರದ ಮುಂಚೆನೇ ಹೋಗಿ ಎಲ್ಲ ಇನ್ವಿಟೇಷನ್ ಎಲ್ಲ ಕೊಟ್ಟು ಅವ್ರನ್ನ ಕರಿಬೇಕಿತ್ತು. ಇದರಲ್ಲಿ ಮೇನ್ ತಪ್ಪು ಸಾಧಕ್ ವಕೀಲ್ ಅವ್ರದ್ದು ತಪ್ಪಾಯಿದೆ. ಮೇನು ಸಾಧಕ್ ವಕೀಲ್ ಅವರು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಕೂಡ ಮಾಡಿಲ್ಲ ಅಂತ ಇಷ್ಟಪಡ್ತೀನಿ. ಅದನ್ನು ಸಾಧಕ್ ವಕೀಲ್ ಅವರಿಗೆ ನೋಡಿದ್ರೆ ಒಂದು ಖಾಸಗಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ನಟರು ಕೈಗೆ ಸಿಗೋದಿಲ್ಲ, ಅವ್ರನ್ನ ಕಾಯೋದಕ್ಕೆ 1 ವಾರ ಬೇಕು, ಹಂಗೆ ಹಿಂಗೆ ಅಂತ ಇದ್ರು. ನಮ್ಮ ಸ್ಟ್ಯಾಂಡಲ್ವುಡ್ ಆ ರೀತಿ ಯಾರು 1 ವಾರಗಟ್ಟಲೆ ಕಾಯಬೇಕಾಗೋ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ಯಶ್ ಸರ್ ಅವ್ರು ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಪ್ರಕಾರ ಈಸಿಯಾಗಿ ಕೈ ಸಿಗ್ತಾರೆ. ನಮ್ಮಂಥವ್ರಿಗೆ ಕೈ ಸಿಗೋದಿಲ್ಲ ಸಾಮಾನ್ಯ ಜನರಿಗೆ, ಬಟ್ ಸಾಧಕ್ ವಕೀಲ್ ಸರ್ ಅಂತವ್ರಿಗೆ ಸಿಗ್ತಾರೆ ಅಂತ ಇಷ್ಟಪಡ್ತೀನಿ. ಇಲ್ಲಿ ಮೇನ್ ಥಿಂಗ್ ಅವರ ಫಾಲ್ಟ್ ಇದೆ. ಅವರ ಅಧ್ಯಕ್ಷತೆ ಯಾರೆಲ್ಲ ಮ್ಯಾನೇಜ್ಮೆಂಟ್ ಇದ್ರು ಅವ್ರದ್ದು ಕೂಡ ಫಾಲ್ಟ್ ಇದೆ. ಅವರು ಹೋಗಿ ಕರೆದಿದ್ರೆ ಬರ್ತಾ ಇದ್ರೇನೋ, ಇಷ್ಟೇ ಮ್ಯಾಟ್ರು. DK ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ರು ಅಂದರೆ, ಅವ್ರಿಗೆ ಒಂದು ಕೋಪ ಇದೆ,
ಅಲ್ಲಿ ಪಾದಯಾತ್ರೆಗೆ ಬರಲಿಲ್ಲ ಅಂತ. ಅದು ಸರಿಯಲ್ಲ, ಅದು ಬಂದ್ಬಿಟ್ಟು ಸಂಪೂರ್ಣ ಪೊಲಿಟಿಕಲ್ ಪಾದಯಾತ್ರೆ. ಇನ್ನೊಂದು ಎರಡನೇ ಬಂದ್ಬಿಟ್ಟು ಇಲ್ಲಿ ಫಂಕ್ಷನ್ಗೆ ಯಾರು ಜಾಸ್ತಿ ಜನ ಇಲ್ಲ, ಕನ್ನಡ ನಟರು ಕೂಡ ಯಾರಿಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪು ಅವ್ರದ್ದೇ ಇದೆ. ಸರಿಯಾದ ರೀತಿಯ ಇನ್ವಿಟೇಷನ್ ಕೂಡ ಕೊಟ್ಟಿಲ್ಲ, ಬೇಕಾಬಿಟ್ಟು 1 ಅವರ್ಗೆ ಮುಂಚೆ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಅದು ಲೆಟರ್ನ ಕಳಿಸಿದ್ದಾರೆ, ಹೋಗಿ ಯಾರನ್ನು ಕೂಡ ಕರೆದಿಲ್ಲ. ಅಟ್ಲೀಸ್ಟ್ ದೊಡ್ಡ ದೊಡ್ಡ ನಟರು ಇದ್ದಾರೆ, ದರ್ಶನ್ ಸರ್ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ, ಅವ್ರನ್ನೆಲ್ಲ ಹೋಗಿ ಕರಿಬೇಕಿತ್ತು ಅಂತ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಡೆದಿದೆ. ಈ ರೀತಿ ಹೇಳಿಕೆ ಬಂದ್ಬಿಟ್ಟು ಸಂಪೂರ್ಣ ತಪ್ಪು. ಯಾವ ರಾಜಕಾರಣಿಗಳು ಯಾರು ಕೂಡ ಕನ್ನಡನ ಬೆಳೆಸೋದಿಲ್ಲ, ಕರ್ನಾಟಕ ಕನ್ನಡ ಕಾಂತರಿಸೋದಿಲ್ಲ, ಅವರ ಮಕ್ಕಳನ್ನು ಕೂಡ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿಸೋದಿಲ್ಲ, ಅವರ ಮಕ್ಕಳಿಗೂ ಕೂಡ ಕನ್ನಡ ಮಾತಾಡೋಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಅವರ ಮಗನೇ, ಅವ್ರಿಗೆ ಕನ್ನಡ ಬರೋದಿಲ್ಲ. ಸಿದ್ದರಾಮಯ್ಯ ಅವರ ಮೊಮ್ಮಗ ಕನ್ನಡ ಬರೋದಿಲ್ಲ, ನಾವೆಲ್ಲ ನೋಡಿದ್ದೀವಿ. ಇವರು ನಮಗೆ ಪಾಠ ಹೇಳಕ್ಕೆ ಬರ್ತಾರೆ, ಅದು ರಿಯಾಲಿಟಿ. ಅದಕ್ಕೆ ಡಿ ಕೆ ಶಿವಕುಮಾರ್ ಸಮರ್ಥನೆ ಕೂಡ ಮಾಡ್ಕೊಂಡಿದ್ರು. ನಾನು ಸತ್ಯ ಹೇಳಿದ್ದೀನಿ, ಬಯಸಿದರೆ ಪ್ರತಿಭಟನೆ ಮಾಡಲಿ ಅಂತೇಳಿ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ನನಗೆ ಗೊತ್ತಿರೋದು ಸತ್ಯ, ಯಾರು ಬೇಕಾದರೂ ಪ್ರತಿಭಟನೆ ಕೂಡ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಒಂದು ಲೆಕ್ಕದಲ್ಲಿ ಕರೆಕ್ಟು. ಏನಂದರೆ ಈ ಕನ್ನಡದಲ್ಲಿ ಒಗ್ಗಟ್ಟಿಲ್ಲ. ಜಗ್ಗೇಶ್ ಅವರು ಕೂಡ ಹೇಳಿದ್ದಾರೆ, ಒಗ್ಗಟ್ಟಿಲ್ಲ, ನಾಯಕತ್ವ ಇಲ್ಲ, ಇಲ್ಲಿ ಯಾರು ಕೂಡ ಅವರವರೇ ಗುಂಪುಗಾರಿಕೆ ಮಾಡ್ಕೊಂಡಿದ್ದಾರೆ ಅಂತ. ಹೌದು, ಒಂದು ನಾಯಕತ್ವ ಬೇಕಾಗುತ್ತೆ. ಈ ಹಿಂದೆ ರಾಜ್ಕುಮಾರ್ ಸರ್ ಇದ್ರು, ಅಂಬರೀಶ್ ಸರ್ ಇದ್ರು, ವಿಶ್ವನಾಥ್ ಸರ್ ಇದ್ರು, ಒಂದು ನಾಯಕತ್ವ ಇತ್ತು. ಈಗೆಲ್ಲ ಆ ರೀತಿ ಅಲ್ಲ, ಈಗೆಲ್ಲ ಒಂಥರ ಗುಂಪುಗಾರಿಕೆ ಆಗ್ಬಿಟ್ಟೈತೆ. ಅವ್ರವ್ರ ಪಾಡಿಗೆ ಇದ್ದಾರೆ, ಅವರವರೇ ಬಿಜಿ ಇದ್ದಾರೆ. ಯಶ್ ಅವರು ಬೇರೆ ಲೆವೆಲ್ ಹೋದರು, ಸುದೀಪ್ ಸರ್ ಅವರು ಬೇರೆ ಲೆವೆಲ್ ಇದ್ದಾರೆ, ದರ್ಶನ್ ಸರ್ ಅವರು ಬೇರೆ ಲೆವೆಲ್ ಇದ್ದಾರೆ. ಅವ್ರವ್ರ ಮಧ್ಯೆ ಮನಸ್ತಾಪ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಧ್ರುವ ಸರ್ಜಾ ಅವ್ರ ಜೊತೆ ಮನಸ್ತಾಪ ಇದೆ. ಈ ರೀತಿ ಎಲ್ಲ ಆಗಿರೋ ಕಾರಣ ಎಲ್ಲೋ ಇಂಡಸ್ಟ್ರಿ ಒಡೆದು ಹೋಗಿದೆ. ಅವರವರು ಸಪ್ರೇಟ್ ಆಗಿದ್ದಾರೆ, ಒಂದು ಒಳ್ಳೆ ನಾಯಕತ್ವ ಇಲ್ಲ ಅಂತ ಹೇಳಿದ್ದಾರೆ. ಅದು ಸತ್ಯ. ಆ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೇಳೋದು ಸರಿ ಅನ್ಸುತ್ತೆ. ಬೈದಿದ್ದು ನೋಡಿದ್ರೆ ಆ ಅರ್ಥದಲ್ಲಿ ಸರಿ ಆಗುತ್ತೆ. ಅವರು ಸಂಪೂರ್ಣವಾಗಿ ಮೇಕದಟ್ಟ ಪಾದಯಾತ್ರೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಅದು ಸರಿಯಾಗೋದಿಲ್ಲ. ಅದು ಅವರ ಪೊಲಿಟಿಕಲ್, ಅವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ದು. ಅದು ಅವರಿಗೆ ವರ್ಕೌಟ್ ಕೂಡ ಆಯಿತು. ಸರ್ಕಾರ ಕೂಡ ರಚನೆ ಆಯಿತು, ಸರ್ಕಾರ ಕೂಡ 130 ಸೀಟ್ನ ಗೆಲ್ತು. ಇಲ್ಲಿ ಜಗ್ಗೇಶ್ ಅಣ್ಣ ಕೂಡ ಹೇಳಿದ್ದಾರೆ, ಒಗ್ಗಟ್ಟಿಲ್ಲ ಇಂಡಸ್ಟ್ರಿ, ನಟ್ಟು ಬೋಲ್ಟೇ ಇಲ್ಲ, ಹೆಂಗೆ ಟೈಟ್ ಮಾಡ್ತೀರಾ ಅಂತ. ಅವರು ಕೂಡ ಬೇಸರ ಆಗಿದೆ. ಒಂದೊಳ್ಳೆ ನಾಯಕತ್ವ ಕೂಡ ಇಲ್ಲ, ಹೊಂದಾಣಿಕೆ ಕೂಡ ಇಲ್ಲ, ಫಿಲ್ಮ್ ಚೇಂಬರ್ ಕೂಡ ಇಲ್ಲ, ನಟರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲ. ಅವರವರೇ ಜಗಳ ಆಡ್ತಾರೆ. ನಾವು ಅಭಿಮಾನಿಗಳು, ಫ್ಯಾನ್ಸ್ ಕೂಡ ಇವ್ರನ್ನ ಟ್ರೋಲ್ ಮಾಡೋದು, ಇವ್ರನ್ನ ಟ್ರೋಲ್ ಮಾಡೋದು ಕೂಡ ಮಾಡ್ತಾರೆ. ಅಷ್ಟು ಹೊಂದಾಣಿಕೆ ಕೂಡ ರಿಯಾಲಿಟಿ ಇಲ್ಲ. ಇದು ಬೇರೆ ವಿಪಕ್ಷಗಳೆಲ್ಲ ಕೂಡ ಇದು ಮಾಡಿದ್ರು, ಕಾಂಟ್ರವರ್ಸಿ ಕೂಡ ಮಾಡಿದ್ರು. ಇನ್ನು ಮಂಡ್ಯದ ಗಾಣಿಗ ರವಿ ಅವರು ರಶ್ಮಿಕಾ ಮಂದಣ್ಣಗೆ ಒಗಿತಾ ಇದ್ರು. ಏನಂದರೆ ಎಷ್ಟೇ ಸಲ ಹೋದ್ರು ಕೂಡ ಬರೋದಿಲ್ಲ, ಕನ್ನಡಕ್ಕೆ ಗೌರವ ಕೊಡ್ತಾರೆ ಅಂತ. ಮ್ಯಾಟ್ರ್ ನೋಡಿ, ಅದು ಯಾರೋ ಹೋದ್ರಂತೆ, ರಶ್ಮಿಕಾ ಮಂದಣ್ಣಗೆ ಇನ್ವಿಟೇಷನ್ ಕೊಟ್ಟರಂತೆ, 100 ಸಲ 10 ಸಲ ಹೋಗಿದ್ದಾರೆ ಅಂತ ಹೇಳಿದ್ರು. ಅದು ಓಕೆ, ಅವರು ರಶ್ಮಿಕಾ ಮಂದಣ್ಣ ಬಿಡಿ, ಕನ್ನಡ ಗೌರವ ಕೊಡ್ತಾ ಇಲ್ಲ, ಕನ್ನಡ ಮಾತಾಡ್ತಾ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ಟವ್ರೆ. ಅಂಥವ್ರ ಬಗ್ಗೆ ಮಾತು ಕೂಡ ಆಡಬಾರದು. ಅಂಥವ್ರು ನಮ್ಮ ಭಾಷೆಗೆ ಕೂಡ ಬೇಡ ಅಂತ ಆದವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಇನ್ವಿಟೇಷನ್ ರಶ್ಮಿಕಾ ಮಂದಣ್ಣಕ್ಕೆ ಕೊಡೋಕೆ ಹೋಗಿದ್ದ ಇನ್ವಿಟೇಷನ್ ಬೇರೆಯವ್ರಿಗೆ ಕೊಟ್ಟಿದ್ರೆ ಬರ್ತಾ ಇದ್ರೇನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಪ್ರಿಯಾಂಕಾ ಮೋಹನ್ ಅಂತ ನಟಿ ಕೂಡ ಬಂದಿದ್ರು, ಚೆನ್ನಾಗಿ ಭಾಷೆ ಕೂಡ ಮಾಡಿದ್ರು, ಇಷ್ಟ ಆಯಿತು, ಪರವಾಗಿಲ್ಲಪ್ಪ, ಬೇರೆ ಭಾಷೆಲಿ ಆಕ್ಟಿಂಗ್ ಕೂಡ ಮಾಡಿದ್ರು, ನಮ್ಮ ಕನ್ನಡ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಅಂತ. ನಮ್ಮ MA ಶಿವಣ್ಣ ಕೂಡ ಬಂದಿದ್ರು. ಇಲ್ಲಿ ಮೇನ್ ಥಿಂಗ್ ಯಾರ್ದು ಕೂಡ ಫಾಲ್ಟ್ ಇಲ್ಲ. ಡಿ ಕೆ ಶಿವಕುಮಾರ್ ಹೇಳಿರೋದು ಒಂದು ಲೆಕ್ಕದಲ್ಲೇ ತಪ್ಪು. ಮೇಕೆದಾಟು ಬಂದ್ಬಿಟ್ಟು ಸಂಪೂರ್ಣ ರಾಜಕೀಯ ಬೆಳೆಯೋದೋಸ್ಕರ. ಇನ್ನು ಎರಡನೇ ಬಂದ್ಬಿಟ್ಟು ನಟ್ಟು ಬೋಲ್ಟ್ ಕಟ್ ಮಾಡ್ತೀನಿ, ನನಗೆ ಏನು ಮಾಡಬೇಕು ಗೊತ್ತು, ನಿಮಗೆ ಶೂಟಿಂಗ್ಗೆ ಸರ್ಕಾರವೇ ಪರ್ಮಿಷನ್ ಕೊಡಬೇಕು, ನಾವು ಸ್ಟಾಪ್ ಮಾಡಿಸ್ತೀವಿ ಹಂಗೆ ಕೂಡ ಹೇಳಿದ್ದಾರೆ. ಇದು ಹೋಗ್ಬಿಟ್ಟು ತೆಲಂಗಾಣದಲ್ಲಿ ನೋಡಿ ಇದೇ ರೀತಿ ಕಾಂಟ್ರವರ್ಸಿ ಆಗಿ ದೊಡ್ಡ ಇಶ್ಯೂಸ್ ಆಗಿ ಇವರೆಲ್ಲ ಸರ್ಕಾರದವ್ರು ರೂಲ್ಸ್ನ ತೆಗೆದುಕೊಂಡು ಏನಾನ ಆಯಿತು, ಆ ರೀತಿ ಆಗೋದಾ ಅಂತ ಹೇಳ್ತಾ ಇದ್ರು. ಸದ್ಯಕ್ಕೆ ಆ ರೀತಿ ಆಗುವ ಬೆಳವಣಿಗೆ ಕೂಡ ಎಲ್ಲೂ ಕೂಡ ಇಲ್ಲ. ಇಷ್ಟು ಬೆಳವಣಿಗೆ ಕೂಡ ಆಗಿದೆ. ಒಂದು ವೇಯಲ್ಲಿ ಹೇಳಿದ್ದು ಸರಿ ಅನಿಸುತ್ತೆ. ಯಾಕಂದರೆ ಹೊಂದಾಣಿಕೆ ಇಲ್ಲ, ಇಂಡಸ್ಟ್ರಿಗಳಲ್ಲಿ ಯಾರು ಕೂಡ ಮಾತಾಡೋದಿಲ್ಲ, ನಟರ ಮಧ್ಯೆನೇ ಹೊಂದಾಣಿಕೆ ಇಲ್ಲ. ಒಂದು ಲೆಕ್ಕದಲ್ಲಿ ತಪ್ಪು. ಅವ್ರ ಪಾದಯಾತ್ರೆ ಬಂದ್ಬಿಟ್ಟು ಹೇಳಿದ್ದು 100ಕ್ಕೆ 100 ಪಾದಯಾತ್ರೆ ಬಂದ್ಬಿಟ್ಟು 100ಕ್ಕೆ 100 ತಪ್ಪು. ಅವರು ಪಕ್ಷದ ಸಿಂಬಲ್ ಹಾಕ್ಕೊಂಡು, ಪಕ್ಷದ ಫ್ಲಾಗ್ ಹಾಕ್ಕೊಂಡು ಪಕ್ಷಕ್ಕೋಸ್ಕರ ಮಾಡಿದರು. ಅದರಲ್ಲಿ ಯಾವುದೇ ಕಾರಣಕ್ಕೂ ನಟರು ಬನ್ನಿ ಅವ್ರು ಬನ್ನಿ ಅಂತ ಹೇಳಿ ಹೋಗಬಾರ್ದು. ನಟರು ಅವ್ರು ಹೋದರೆ ಅದು ರಾಜಕೀಯ ಸ್ವರೂಪ ಆಗುತ್ತೆ. ಫ್ಯಾನ್ಸ್ ಕೂಡ ಬೇಜಾರಾಗ್ತಾರೆ. ಕೆಲವರಿಗೆ ಆಸೆ ಇರೋದಿಲ್ಲ, ಪೊಲಿಟಿಕಲ್ಸ್ಗೆ ಬರಬೇಕು, ಹಂಗೆ ಆಸೆ ಇರೋದಿಲ್ಲ. ಇಷ್ಟೆಲ್ಲ ಬೆಳವಣಿಗೆ. ಇದು ನನ್ನ ಅಭಿಪ್ರಾಯ. ನಿಮಗೆ ಏನು ಅನಿಸ್ತಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.